ಸ್ನೇಹಿತರೆ, ನಮಗೆ ಅದ್ಭುತವಾದಂಥ ಒಂದು ಭಾರತ ಇತಿಹಾಸ ಟಾಪಿಕ್ ಏನಿದೆ, ಇದರಲ್ಲಿ ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕ ಏನಿದೆ, ಇದನ್ನು ಸಂಪೂರ್ಣವಾಗಿ ನಾವು ಈ ಒಂದು ಬರುವಂಥ ಪೊಲೀಸ್ ಎಕ್ಸಾಮ್ಗೆ ಓದಿ ಅರ್ಥ ಮಾಡಿಕೊಂಡು ಟೈಮ್ ತಾಗುತ್ತೆ. ಹಾಗಾಗಿ ಇದನ್ನು ನಾವು ಕ್ವಿಕ್ ರಿವಿಷನ್ ಯಾವ ರೀತಿ ಮಾಡ್ಕೋಬೇಕು ಅಂತ, ಅಂದರೆ ಬೇಗ ಸಮಯದಲ್ಲಿ ನಾವು ಕ್ವಿಕ್ ರಿವಿಷನ್ ಹೇಗೆ ಇದನ್ನ ರಿವಿಷನ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಈ ಒಂದೊಂದೇ ಟಾಪಿಕ್. ಆದರೆ ಫಸ್ಟ್ ನಾವೇನು ನೋಡೋಣ ಅಂದರೆ ಬೇಗ ಏನು ಸಿಲೆಬಸ್ ಇದೆ ಅಂತ ನೋಡೋಣ. ಹಾಗಾದರೆ ಫಸ್ಟ್ ಸಿಲೆಬಸ್ಸನ್ನು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಒಂದೊಂದೇ ಪಾಠಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಬರುವಂಥದ್ದು ಇಲ್ಲಿ ಪೀಠಿಕೆ ಇದೆ. ಪೀಠಿಕೆಯಲ್ಲಿ ಏನು ಬರುತ್ತೆ ಅಂತ ಬಂದಾಗ ಏನೇನು ಕಾನ್ಸೆಪ್ಟ್ ಅಂತ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಇಲ್ಲಿ ಪೀಠಿಕೆಯಲ್ಲಿ ಭಾರತ ಇತಿಹಾಸ, ಭೂಗೋಳದ ಪ್ರಭಾವ, ಭಾರತ ಇತಿಹಾಸದ ಮೂಲಾಧಾರಗಳು ಇದೆ. ಇನ್ನೊಂದು ಎರಡನೇ ಟಾಪಿಕ್ ಬಂದು ಶಿಲಾಯುಗ ಇದೆ, ಲೋಹಯುಗ ಇದೆ ಮತ್ತು ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ. ಮತ್ತೇನಿದೆ ಇಂಪಾರ್ಟೆಂಟ್ ಟಾಪಿಕ್, ಸಿಂಧೂ ನಾಗರಿಕತೆ ಇದೆ, ಉತ್ಖನನಗಳು, ಪ್ರಮುಖ ಲಕ್ಷಣಗಳು, ಸಿಂಧೂ ನಾಗರಿಕತೆ ಅಂತ್ಯ ಇದೆ, ಇದನ್ನು ನೋಡ್ಕೋಬೇಕಾಗುತ್ತೆ. ಆಮೇಲೆ ಈ ಪ್ರಾಚೀನ ಯುಗ ಅಂತ ಬಂದಾಗ ವೈದಿಕ ಸಂಸ್ಕೃತಿ ಮೂಲ ಇದೆ, ಲಕ್ಷಣಗಳಿವೆ, ಮತ್ತು ಹೊಸ ಧರ್ಮಗಳ ಉದಯ ಮತ್ತು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಇದೆ. ಇದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಿಟ್ಟರೆ ಈಗ ನೆಕ್ಸ್ಟು ಈ ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕ, ಕೊಡುಗೆಗಳು, ಶಾತವಾಹನರ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಈಗ ಕುಶಾಣರು, ಕನಿಷ್ಕ, ಗಾಂಧಾರ ಕಲೆ, ಗುಪ್ತರು, ಸಮುದ್ರಗುಪ್ತ, ಸುವರ್ಣಯುಗ, ಚೋಳರು, ಒಂದನೇ ರಾಜ ಚೋಳ, ಒಂದನೇ ರಾಜೇಂದ್ರ ಚೋಳ ಆಡಳಿತ ಪದ್ಧತಿ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಮತ್ತಿಲ್ಲಿ ವರ್ಧನರು, ಆರಂಭಿಕ ಚಾಲುಕ್ಯರು, ಪಲ್ಲವರು, ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಇಂಪಾರ್ಟೆಂಟ್ ಏನು ಕೇಳ್ತಾರೆ ಅಂತ ಬೇಗ ನೋಡ್ಕೋಬೇಕು ನಾವೀಗ. ಕ್ವಿಕ್ ರಿವಿಷನ್ ಮಾಡ್ಕೊಂಬಿಡೋಣ. ಮತ್ತು ರಾಷ್ಟ್ರಕೂಟರು, ಧ್ರುವ, ಮೂರನೇ ಗೋವಿಂದ, ಅಮೋಘ ವರ್ಷ, ಸಾಂಸ್ಕೃತಿಕ ಕೊಡುಗೆಗಳು, ನಂತರದ ಚಾಲುಕ್ಯರು, ಹೊಯ್ಸಳರು, ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ನೋಡ್ಕೊಳ್ತೀವಿ. ಈಗ ಅಷ್ಟು ಬಿಟ್ಟರೆ ಮತ್ತಿನ್ನು ಇಂಪಾರ್ಟೆಂಟ್ ಅಂತ ಬಂದಾಗ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ದೆಹಲಿ ಸುಲ್ತಾನ್ಸ್ ಬರ್ತಾರೆ. ಅದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಸುಲ್ತಾನರ ಕೊಡುಗೆಗಳು. ಮತ್ತೆ ನಾನು ನಿಮ್ಮ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಪಾಯಿಂಟನ್ನು ಹೇಳ್ತೀನಿ, ಬಟ್ ಈ ಬುಕ್ಕಲ್ಲಿ ಬಿಟ್ಟಿರೋದು ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಬೇಗ ರಿವಿಷನ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಮೊಘಲರು ಅಂತ ಬಂದಾಗ ಅಕ್ಬರ್ ಇದ್ದಾನೆ, ಭಾಳ ಓದ್ಕೋಬೇಕ್ರಿ ನಾವು. ಬಾಬರ್ ಓದ್ಕೋಬೇಕು, ಹುಮಾಯೂನ್ ತಿಳ್ಕೋಬೇಕು, ಜಹಾಂಗೀರ್ ಓದ್ಕೋಬೇಕು, ಅಕ್ಬರ್ ಓದ್ಕೋಬೇಕು, ಶಹಜಾನ್, ಔರಂಗಜೇಬ್ ಎಲ್ಲರನ್ನೂ ಓದ್ಕೋಬೇಕು ನಾವು. ಬಟ್ ಇಲ್ಲಿ ಅಕ್ಬರ್ ಜಾಸ್ತಿ ಹೇಟ್ ಮಾಡ್ಯಾರೆ, ಆದರೆ ನಾವು ಎಲ್ಲರೂ ನೋಡ್ಕೊಂಬರೋಣ ಆಮೇಲೆ. ಓಕೆನಾ? ಎಸ್, ಮತ್ತೆ ವಿಷಯಕ್ಕೆ ಹೋಗೋಣ. ಮರಾಠರ ಒಂದು ಏಳಿಗೆ ಅಂತೇಳಿ ಶಿವಾಜಿ ಬಗ್ಗೆ ನೋಡ್ಕೊಳ್ತೀವಿ. ಆಮೇಲೆ ಇದರಲ್ಲಿ ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯ, ಸಾಂಸ್ಕೃತಿಕ ಕೊಡುಗೆಗಳು, ವಿದೇಶಿ ಬರವಣಿಗೆಗಳು ಕೇಳ್ತಾರೆ, ಮತ್ತು ವಿಜಯನಗರ ಸಾಮ್ರಾಜ್ಯದ ವಿಘಟನೆ ಬಗ್ಗೆ ಕೇಳ್ತಾರೆ. ಆಮೇಲೆ ಬಹುಮನಿ, ಆದಿಲ್ ಶಾಹಿಗಳು, ಸಾಂಸ್ಕೃತಿಕ ಕೊಡುಗೆಗಳನ್ನು ಕೇಳ್ತಾರೆ, ಅದನ್ನು ಬೇಗ ರಿವಿಷನ್ ಮಾಡ್ಕೊಂಬರೋಣ. ಈಗ ನೆಕ್ಸ್ಟು ಮಧ್ಯಕಾಲೀನ ಭಾರತ ಇತಿಹಾಸ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ನೋಡ್ಕೊಳ್ತೀವಿ. ಮತ್ತು ಆಚಾರ್ಯತ್ರಯರ ಬಗ್ಗೆ, ಬಸವೇಶ್ವರ, ಭಕ್ತಿ ಚಳವಳಿ, ಸೂಫಿ ಪಂಥದ ಬಗ್ಗೆಯೂ ಸತ್ಯ ಕೇಳ್ತಾರೆ, ನೋಡೋಣ. ಇನ್ನು ಆಧುನಿಕ ಭಾರತ ಇತಿಹಾಸದಲ್ಲಿ ಯುರೋಪಿಯನ್ ಆಗಮನ ಬಗ್ಗೆ ನೋಡ್ಕೊಳ್ತೀವಿ. ಭಾರತದಲ್ಲಿ ಬ್ರಿಟಿಷರ ಆಧಿಪತ್ಯ ನೋಡ್ಕೊಳ್ತೀವಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕ್ವಿಕ್ ರಿವಿಷನ್ ಮಾಡ್ಕೊಂಬರೋಣ. ಇನ್ನು ಆರ್ಥಿಕತೆ, ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತ ಪ್ರಭಾವ, ಇದನ್ನು ಬೇಗ ನೋಡ್ಕೊಳ್ತೀವಿ. ಇನ್ನು ಮತ್ತೆ ಆಮೇಲೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ, ಮೈಸೂರು ಒಂದು ಮಾದರಿ ರಾಜ್ಯ, ಭಾರತೀಯ ರಾಷ್ಟ್ರೀಯ ಚಳವಳಿ, ಕರ್ನಾಟಕದ ಪಾತ್ರ ಕೇಳ್ತಾರೆ, ಕರ್ನಾಟಕ ಏಕೀಕರಣ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಇನ್ನು ಇಷ್ಟು ಬಿಟ್ಟರೆ ಇಷ್ಟುಗಳನ್ನು ನಾವು ಬೇಗ ನೋಡ್ಕೊಳ್ತೀವಿ. ಈಗ ಇದರಲ್ಲಿ ನಾವು ನೋಡ್ಕೋಬೇಕಾಗಿರೋದು ಏನು ಹಾಗಾದರೆ ಅಂತ ನೋಡ್ಕೊಳ್ತೀವಿ. ನೋಡಿರಿ, ಈಗ ಫಸ್ಟು ಟಾಪಿಕ್ ಏನು ಕೊಡ್ತಾರೆ ನಮಗೆ, ಅಧ್ಯಾಯ 1. ನೋಡಿ, ಅಧ್ಯಾಯ 1 ಇದರಲ್ಲಿ ಏನಿದೆ ಅಂದರೆ ಈ ಪೀಠಿಕೆ ಬಗ್ಗೆ ನೋಡ್ಕೊಳ್ತೀವಿ. ಫಸ್ಟ್ ಏನಿದೆ ಹಾಗಾದರೆ ಅಂತ ಬಂದಾಗ ನೋಡಿ, ಡಿಟೇಲ್ ನಾವು ಮಾಹಿತಿ ತೊಗೊಂಡ್ಬಿಡ್ತೀವಿ. ನಾನು ನಿಮಗೆ ಸ್ವಲ್ಪ ಅರ್ಥ ಮಾಡ್ಸೋಕ್ಕೆ ಕ್ಲೀನ್ ಹೋಗ್ತೀನಿ. ನೋಡಿ, ಇಲ್ಲಿ ಏನಿದೆ ಅಂದರೆ ಭಾರತ ಉಪಖಂಡ ಇತಿಹಾಸ ಅನೇಕ ಸಂದರ್ಭದಲ್ಲಿ ರಾಷ್ಟ್ರ ನೋಡಲಿ ಆಧುನಿಕ ರಾಷ್ಟ್ರಗಳಾದ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ್, ಮಯನ್ಮಾರ್ ಮತ್ತು ಶ್ರೀಲಂಕಾವನ್ನು ಒಳಗೊಂಡಿರ್ತಕ್ಕಂಥದ್ದು ವಿಷ್ಣು ಪುರಾಣ ಅಂತ ಐತಿ. ವಿಷ್ಣು ಪುರಾಣದಲ್ಲಿ ಶ್ಲೋಕವು ಭಾರತದ ಉಪಖಂಡದ ಒಂದು ವಿಸ್ತೀರ್ಣದ ನಿಖರತೆಯನ್ನು ನೀಡ್ತಾ. ಹಾಗಾದ್ರೆ ಕ್ವಶನ್ ಕೇಳ್ಬೋದು ನೋಡಿರಿ. ಹಾಗಾದರೆ ಭಾರತದ ಒಂದು ಉಪಖಂಡದ ಬಗ್ಗೆ, ವಿಸ್ತೀರ್ಣದ ಬಗ್ಗೆ ಮಾಹಿತಿ ಹೇಳ್ತಕ್ಕಂಥ ಪುರಾಣ ಯಾವ್ದಂತ ಬಂದಾಗ ಅದು ವಿಷ್ಣು ಪುರಾಣ ಅಂತ ಆನ್ಸರ್ ಮಾಡಿರಿ. ಹಾಗಾದ್ರೆ ನಿಮಗೆ ಇಲ್ಲಿ ಈ ಒಂದು ಪಾಯಿಂಟ್ ಸಿಕ್ತು, ವಿಷ್ಣು ಪುರಾಣದ್ದು. ಇನ್ನು ಮತ್ತೆ ಅದು ಬಿಟ್ಟರೆ ಮತ್ತೆ ಇಂಪಾರ್ಟೆಂಟ್ ಅಂತ ಬಂದಾಗ ನೋಡಿರಿ, ಈ ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶ ನಮ್ಮ ದೇಶ ಹೆಂಗೆ, ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವಂಥ ದೇಶ. ಹಾಗಾದರೆ ಇಲ್ಲಿ ಡಿಟೇಲ್ ಅಂತ ಬಂದಾಗ ಮೇನ್ ಇಂಪಾರ್ಟೆಂಟಾಗಿ ನಮಗೆ ಇಲ್ಲಿ ಯಾವುದೇ ಒಂದು ಪಲ್ಯ ಇಂಡಿಯಾ ಅನ್ನೋ ಒಂದು ಪದ ಇದೆ, ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇಂಡಿಯಾ ಅನ್ನೋದು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದೈತಿ. ನಿಮಗೆ ಈಗ ಕೇಳ್ಬೋದು, ಇಂಡಿಯಾ ಎಂಬುದು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಅಂದರೆ ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ನಾವು ಬಳಸ್ತಾ ಇದ್ದೀವಿ. ಹಾಗಾಗಿನೇ ಇಂಡಿಯಾ ಎಂಬ ಪದ ದಕ್ಷಿಣ ಭಾರತವನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಂಶವಾಗಿದೆ. ಹಿಂದೂಸ್ತಾನ ಎಂಬ ಮಧ್ಯಯುಗದಲ್ಲಿ ವ್ಯಾಪಕವಾಗಿದ್ದು ಬಳಕೆ ಬರುತ್ತೆ. ಹಾಗಾದರೆ ಮುಂದೇನಾಗುತ್ತೆ, ಈಗ ಇದರ ಅರ್ಥ ಸಂಕ್ಷಿಪ್ತ ರೂಪ ಏನಿದೆ, ಹಿಂದಾಗಿದ್ದು ಈಗ ಆಧುನಿಕ ಭಾರತದಲ್ಲಿ ನಾವು ಅದನ್ನ ಹಿಂದೂಸ್ತಾನ ಅಂತೇಳಿ ಕರಿತಾ ಹೋಗ್ತೀವಿ. ನಿಮಗೆ ಯೂಸ್ ಆಯ್ತು ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಮತ್ತೆ ಭೌಗೋಳಿಕವಾಗಿ ನೋಡೋಣ. ಭಾರತ ಇತಿಹಾಸದ ಭೌಗೋಳಿಕ ಪ್ರಭಾವ ಅಂತ ಬಂದಾಗ ಪ್ರಮುಖವಾಗಿ ಭೌಗೋಳಿಕವಾಗಿ ಹಿಮಾಲಯ ಪರ್ವತಗಳು, ಉತ್ತರದ ಬಯಲು ಪ್ರದೇಶಗಳು, ಮರುಭೂಮಿ ಪರ್ವತಗಳು, ದಕ್ಷಿಣದ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶಗಳು ಮತ್ತು ಸಂಸ್ಕೃತಿ ರಾಜಕೀಯವನ್ನು ಭಾರತಕ್ಕೆ ಅತ್ಯಂತ ಶ್ರೀಮಂತಿಕೆಯನ್ನು ಕೊಂಡುಕೊಡ್ತವೆ. ಹಾಗಾದರೆ ಇದರಲ್ಲಿ ನಮಗೆ ಮತ್ತೆ ಇಂಪಾರ್ಟೆಂಟ್ ಅಂತ ಬಂದಾಗ ಕೆಲವೊಂದು ಕಾನ್ಸೆಪ್ಟ್ ಇವು ಯಾವ ಸಹಿತ ನಮಗೆ ಇಲ್ಲಿ ಎಕ್ಸಾಮ್ಸ್ಗೆ ಅಷ್ಟು ಇಂಪಾರ್ಟೆಂಟ್ ಅನಿಸಲ್ಲ. ಸ್ವಲ್ಪ ಮೂವ್ ಮಾಡ್ಕೊಂಬಿಡೋಣ. ಇಲ್ಲಿ ಮೂವ್ ಮಾಡ್ಕೊಂಡು ಎಲ್ಲಿಗೆ ಹೋಗೋಣ, ನೇರ ವಿಷಯಕ್ಕೆ ಹೋಗೋಣ. ಇಲ್ಲಿ ನೋಡಿರಿ,
ಕೆಲವೊಂದು ಇವೆಲ್ಲ ಎಕ್ಸಾಮ್ ಪಾಯಿಂಟ್ಸ್ಗೆ ಇವನ್ನಷ್ಟು ಕ್ಲಿಯರ್ ಮಾಡ್ಕೊಡಲ್ಲ. ಯಾಕಂದರೆ ಅವು ನಮಗೆ ಎಕ್ಸಾಮ್ ಪಾಯಿಂಟ್ಗೆ ಅಷ್ಟು ವ್ಯೂಸ್ ಆಗಲ್ಲ. ಇಲ್ಲಿ ವ್ಯೂಸ್ಗಾಗಿರ್ತಕ್ಕಂಥ ವಿಷಯಗಳನ್ನು ನಿಮ್ಮ ಬೇಗ ಕರ್ಕೊಂಡು ಹೋಗ್ತೀನಿ ನಾನು. ಏನಿದೆ ಇಲ್ಲಿ ನೋಡಿರಿ, ಪ್ರಮುಖವಾಗಿ ಒಂದು ಪಾಯಿಂಟ್ ಇದೆ ನಿಮಗೆ. ಏನಂತ ಬಂದಾಗ ಇಲ್ಲಿ ಭಾರತೀಯ ಇತಿಹಾಸದ ವೈಶಿಷ್ಟ್ಯ ಲಕ್ಷಣಗಳು ಅಂತ ಇದೆ. ಅದರಲ್ಲಿ ನಾಗರಿಕತೆ ಮತ್ತು ಸಾಂಸ್ಕೃತಿಕ ನಿರಂತರತೆ ಇದೆ, ನಮಗೆ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ. ಮತ್ತು ಸ್ತರಬದ್ಧ ವಿಕಾಸ ಅಂತ ಇದೆ, ನಮಗೂ ಸಹಿತ ಅವಶ್ಯಕತೆ ಇಲ್ಲ, ಇದನ್ನ ಬಿಟ್ಕೊಂಡ್ಬಿಡೋಣ. ಯಾಕಂದರೆ ಇದನ್ನು ಎಕ್ಸಾಮ್ಸ್ಗೆ ಪಾಯಿಂಟ್ಸ್ ಮಾಡಲ್ಲ. ಪಾಯಿಂಟ್ಸ್ ಮಾಡುವಂಥ ವಿಷಯಗಳು ವಿದೇಶಿ ದಾಳಿಗಳು, ಇಲ್ಲಿ ಸ್ವಲ್ಪ ಬಟ್ ದಾಳಿಗಳಲ್ಲಿ ಅಂತ ಬಂದಾಗ ಈ ವಿಶೇಷವಾಗಿ ದಾಳಿ ಮಾಡಿದವರು ಅಂದರೆ ಗ್ರೀಕರು, ಪರ್ಷಿಯನ್ನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾಣರು, ಅಫ್ಘಾನರು, ಇವರೆಲ್ಲರೂ ಸಹಿತ ವಿದೇಶರೇ. ನಮ್ಮ ಭಾರತಕ್ಕೆ ಬಂದಂಥ ವಿದೇಶಿಯರು ಯಾರಂದರೆ ಗ್ರೀಕರು ಬರ್ತಾರೆ, ಪರ್ಷಿಯನ್ನರು ಬರ್ತಾರೆ, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾಣರು, ಇವರೆಲ್ಲ ನಮಗೆ ವಿದೇಶಿಯರಾಗ್ತಾರೆ. ಆದರೆ ನಿಮಗೆ ಸ್ವಲ್ಪ ನೆನಪಿರಲಿ, ಇವರೆಲ್ಲ ವಿದೇಶಿಯರಾಗ್ತಾರೆ ಅಂತ ಬಂದಾಗ ಅದರಲ್ಲಿ ವ್ಯಕ್ತಿಗಳ ಹೆಸರು ಕೊಟ್ಟಿಲ್ಲ ಇನ್ನು. ಬಟ್ ನಾವು ವಂಶಗಳನ್ನು ನೋಡ್ಕೊಂಡಿವಿ ಯಾರು ಬಂದರು ಅಂತ. ಮತ್ತು ಇವ್ರ ಜೊತೆಗೆ ಏನಂತ ಬಂದಾಗ ಇಂಗ್ಲೀಷರು ಭಾರತಕ್ಕೆ ಬರ್ತಾರೆ, ದೀರ್ಘಕಾಲ ಆಳ್ವಿಕೆ ಮಾಡ್ತಾರೆ, ಸಂಸ್ಕೃತಿ ಭಾಗವಾಗಿರ್ತಾರೆ ಅವರು. ಅದರಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ಇವು ನಾವು ಕೆಲವೊಂದು ಎಫೆಕ್ಟನ್ನು ನೋಡ್ತಾ ಹೋಗ್ತೀವಿ. ಇನ್ನು ಪ್ರಬಲ ಮತ್ತು ಸಹಿಷ್ಣುತಾ ಭಾವ ಹಿಂದೂ ಧರ್ಮ ಅಂತ ಇದೆ. ಅಂದರೆ ಇಲ್ಲಿ ನಮಗಿದು ಎಕ್ಸಾಮ್ ದೃಷ್ಟಿಯಿಂದ ನಮಗಿದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇದು ನೋಡಿರಿ, ವಸುದೈವ ಕುಟುಂಬಂ ಅಂತ ಇದೆ, ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಯ್ತು. ಯಾಕಂದರೆ ಇದು ಮಹಾ ಉಪನಿಷತ್ತು ಅಂತ ಕರ್ಕೊಳ್ತೀವಿ. ಮಹಾ ಉಪನಿಷತ್ತಲ್ಲಿ ಒಂದು ಪದ ಕೊಟ್ಟಿದ್ದಾರೆ, ವಸುದೈವ ಕುಟುಂಬ ಅಂದರೆ ಪ್ರಪಂಚ ಒಂದು ಕುಟುಂಬ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದು ಆಮೇಲೆ ಮತ್ತೆ ನೋಡೋಣ. ಜಗತ್ತಿಗೆ ಏನು ಕೊಡುಗೆಗಳು ಅಂತ ಬಂದಾಗ ಜಗತ್ತಿಗೆ ಕೊಡುಗೆಗಳು ಭಾರತೀಯರು ಜಗತ್ತಿನ ಸಾಹಿತ್ಯ, ತತ್ವಜ್ಞಾನ, ಸಂಗೀತಕ್ಕೆ, ಮೂರ್ತಿಶಿಲ್ಪ, ವಿಜ್ಞಾನ, ಯೋಗಕ್ಷೇಮಕ್ಕೆ ಮತ್ತು ಅನೇಕ ಅರಮನೆಗಳು, ಸಮಾಧಿಗಳು, ಗುಹೆಗಳು ಇವೆಲ್ಲವೂ ಸಹಿತ ಭಾರತ ದೇಶ ಜಗತ್ತಿಗೆ ಕೊಟ್ಟಂಥ ಕೊಡುಗೆಯಾಗಿದೆ. ಇದರಲ್ಲಿ ಈಗ ನಾವು ಕೆಲವೊಂದು ಕಾನ್ಸೆಪ್ಟ್ ನೋಡ್ಕೊಳ್ತೀವಿ. ಏನಿದಾವಾಗಾದರೆ ನಾವು ಗಿರಿದುರ್ಗಗಳು, ಖಜುರಾಹೋ, ಕೊನಾರ್ಕು, ತಾಜ್ ಮಹಲ್ ಅವನ್ನ ಆಮೇಲೆ ನೋಡ್ಕೊಳ್ತೀವಿ ರೀ. ಇವನ್ನೆಲ್ಲ ವಿಷಯಗಳನ್ನ ಆಮೇಲೆ ಡೀಟೇಲಾಗಿ ಮಾಹಿತಿ ನೋಡ್ಕೊಂಬಿಡೋಣ. ಆದರೆ ನಾನು ನಿಮ್ಗೆ ಯಾಕೆ ಹೇಳ್ತೀವಿ ಅಂದರೆ ಇವು ಏನೇನು ಓದ್ತೀವಿ ಅಂತ ಹೇಳ್ತಾರೆ. ಇನ್ನು ವಿದೇಶಿಯರ ಆಕರ್ಷಣೆ ಕೇಂದ್ರವಾದ ಭಾರತ. ಯಾಕೆ ವಿದೇಶಿಯರು ಭಾರತಕ್ಕೆ ಬರ್ತಾರಂದರೆ ಭಾರತದಲ್ಲಿ ಫಲವತ್ತಾದ ಭೂಮಿ ಇದೆ, ಅಗಾಧವಾದ ಸಂಪತ್ತಿದೆ. ಮತ್ತು ಅದಕ್ಕೆ ಗ್ರೀಕರು, ಪರ್ಷಿಯನ್ರು, ಅಫ್ಘಾನರು, ಮಂಗೋಲ್ಸ್, ಯುರೋಪಿಯನ್ಸ್ ಇವರೆಲ್ಲರೂ ದಾಳಿಯನ್ನು ಮಾಡಿ ನಮ್ಮ ದೇಶವನ್ನು ಗುಂಡಾಂತರ ಮಾಡಿ ಹೋಗಿದ್ದಾರೆ. ಓಕೆನಾ? ಹಾಗಾದರೆ ಅದರಲ್ಲಿ ವಿವಿಧತೆ ಏಕತೆ ಭಾರತ ಅಂತ ಇದು ನಮಗೆ ಅವಶ್ಯಕತೆ ಇಲ್ಲದ ಕಾನ್ಸೆಪ್ಟ್ ಬಿಟ್ಬಿಡಿ. ಓಕೆನಾ? ಯಾಕಂದರೆ ಇಲ್ಲಿ ಎಕ್ಸಾಮ್ಸ್ಗೆ ಇದನ್ನು ಕೇಳಲ್ಲ. ಇನ್ನು ಭೌಗೋಳಿಕ ಅಂತ ಬಂದಾಗ ಭೌಗೋಳಿಕದಲ್ಲಿ ಇದನ್ನು ನೀವು ಜಿಯೋಗ್ರಫಿ ಡೀಟೇಲ್ ನೋಡ್ಕೊಳ್ತೀವಿ. ನಮಗಿದು ಸಿಯಾಚಿನ್ನು, ರಾಜಸ್ಥಾನ, ಉಷ್ಣ ಮರುಭೂಮಿ, ಹಿಮಾಚಲ ಪ್ರದೇಶ, ನಿತ್ಯರ ಧೋರಣ ಕಾಡುಗಳು, ವಿಶಾಲ ಪ್ರಸ್ಥಭೂಮಿಗಳು, ವೈವಿಧ್ಯಮಯ ಸಸ್ಯ ಪ್ರಾಣಿ ಸಂಕುಲ ನೋಡ್ಕೊಳ್ತೀವಿ. ಇದನ್ನ ಎಕ್ಸಾಮ್ಸಿಗೆ ಕೇಳಲ್ಲ. ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಇದು ಕೇಳುವಂಥ ಚಾನ್ಸಸ್ ಇದೆ. ಅಂದರೆ ಭಾರತದಲ್ಲಿ ವೈವಿಧ್ಯಮಯ ಜನಾಂಗ ಇದೆ. ದ್ರಾವಿಡರು, ನಿಗ್ರೋ, ಮೆಡಿಟೇರಿಯನ್ಸ್, ಮಂಗೋಲಿಯನ್ಸ್, ಅಲ್ಫಾಯನ್ಸ್ ಮತ್ತು ಭಾಷಾ ವೈವಿಧ್ಯತೆ ಇದೆ. ಭಾರತದಲ್ಲಿ 1600ಕ್ಕಿಂತ ಹೆಚ್ಚು ಭಾಷೆಗಳನ್ನು ನಾವಿಲ್ಲಿ ನೋಡ್ತೀವಿ. ಓಕೆನಾ? ಇಲ್ಲಿ ಮತ್ತೇನಿದೆ, ಇಲ್ಲಿ ಸಾಮಾಜಿಕ, ಧಾರ್ಮಿಕ ಮತ್ತು ಇಂಪಾರ್ಟೆಂಟ್ ಅಂತ ಬಂದಾಗ ವೈವಿಧ್ಯತೆ ಅಂತ ಇದೆ. ನಮಗಿದು ಅವಶ್ಯಕತೆ ಇಲ್ಲದ ಕಾನ್ಸೆಪ್ಟು, ಯಾಕಂದರೆ ಎಕ್ಸಾಮ್ಸಲ್ಲಿ ಇದನ್ನ ಕೇಳಲ್ಲ. ಇನ್ನು ಆರ್ಥಿಕ ವೈವಿಧ್ಯತೆ ಅಂತ ಇದೆ. ಆರ್ಥಿಕ ವೈವಿಧ್ಯತೆಯಲ್ಲಿ ನಿಮ್ಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಅಷ್ಟು ಇಲ್ಲಿ ನಮಗೆ, ಯಾಕಂದರೆ ಸಪ್ರೇಟಾಗಿ ಇದನ್ನ ನಾವು ಓದುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಭೌಗೋಳಿಕ ಏಕತೆ ಅವಶ್ಯಕತೆ ಇಲ್ಲ, ಆಡಳಿತಾತ್ಮಕ ಏಕತೆ ಅವಶ್ಯಕತೆ ಇಲ್ಲ, ಏಕರೂಪದ ರೂಪ ಸಾಹಿತ್ಯ ಅಂತ ಇದೆ. ಇದರಲ್ಲಿ ಇವನ್ನ ಇಲ್ಲಿ ಚಾನ್ಸಸ್ ಇಲ್ಲ. ಇಲ್ಲಿ ಕೇಳುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಇಲ್ಲಿ ಕ್ವಶನ್ಸ್ ಅಷ್ಟು ರೈಸ್ ಆಗಲ್ಲ. ಈಗ ವಿಷಯಕ್ಕೆ ಹೋಗೋಣ. ವಿಷಯ ಅಂತ ಬಂದಾಗ ಇಲ್ಲಿ ನೋಡೋಣ, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಇವು ನಾವು ಬೇಡ, ಇದು ಅವಶ್ಯಕತೆ ಇಲ್ಲ. ಯಾಕಂದರೆ ಕ್ವಶನ್ಸ್ ಕೇಳಲ್ಲ. ಇತ್ತೀಚಿನ ಬದಲಾವಣೆಗಳು ಮಾಡ್ತೀವಿ, ಇದನ್ನು ಬೇಡ ರೀ. ನಾವು ಡೀಟೇಲಾಗಿ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಲೈನ್ ಕ್ವಶನ್ಸ್ ಎಲ್ಲ ಬರೋದೇ ಇಲ್ಲ ಕ್ವಶನ್ಸ್. ಮತ್ತು ಇನ್ನು ಕರ್ನಾಟಕ ಇತಿಹಾಸಕ್ಕೆ ವಿಶೇಷತೆ ಪೀಠಿಕೆ ನೋಡ್ಕೊಳ್ತೀವಿ. ಇನ್ನು ಕರ್ನಾಟಕವು ದಕ್ಷಿಣ ಭಾರತದ ಒಂದು ರಾಜ್ಯ ಅಂತ ಕರ್ಕೊಳ್ತೀವಿ. ಕನ್ನಡದಲ್ಲಿ ಮಾತನಾಡುವ ಜನರ ಬಹುಸಂಖ್ಯಾತರು. ಇದರಲ್ಲಿ ಉತ್ತರದಲ್ಲಿ ಮಹಾರಾಷ್ಟ್ರ, ಗೋವಾ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಕೇರಳ, ತಮಿಳುನಾಡು, ಪೂರ್ವದಲ್ಲಿ ಆಂಧ್ರ ಪ್ರದೇಶಗಳು ಸುತ್ತುವರೆದಪಟ್ಟಿರ್ತಕ್ಕಂಥ ರಾಜ್ಯ. ಅಂದರೆ ಮತ್ತೆ ಇಲ್ಲಿ ಶ್ರೀ ವಿಜಯನ ಬರೆದಂಥ ಕವಿರಾಜ ಮಾರ್ಗ. ಈಗ ಒಂದು ಪಾಯಿಂಟ್ನ ಇಟ್ಕೊಳ್ಳಿ, ಇದು ಇಟ್ಕೊಳ್ರಿ. ಶ್ರೀ ವಿಜಯ ಕವಿರಾಜ ಮಾರ್ಗ, ಇದು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕವು ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿವರೆಗೂ ವಿಸ್ತರಿಸಿತು ಅಂತ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಈ ಕವಿರಾಜ ಮಾರ್ಗವನ್ನು ಬರೆದಂಥ ವ್ಯಕ್ತಿ ಯಾರು ಅಂದರೆ ನೀವೇನು ಆನ್ಸರ್ ಮಾಡ್ತೀರಾ? ಶ್ರೀ ವಿಜಯ ಅಂತ ಆನ್ಸರ್ ಮಾಡಿ. ಇದು ಭಾಳ ಇಂಪಾರ್ಟೆಂಟ್. ಅದೇನು ಉಲ್ಲೇಖ ಮಾಡ್ತಾನೆ? ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿಗೂ ಉಲ್ಲೇಖಿಸಿದೆ ಅಂತ ಇದನ್ನು ನೆನಪಿಟ್ಕೋಬೇಕಾಗತ್ತೆ ನೀವು. ಇದು ಬಿಟ್ಟರೆ ಈಗ ಮತ್ತೆ ಉಗಮ ಮತ್ತು ಪ್ರಾಚೀನತೆ ನೋಡ್ಕೊಳ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಕರ್ನಾಟಕ ಎಂಬ ಶಬ್ದದ ಬಗ್ಗೆ ಉತ್ಪತ್ತಿ ನೋಡೋದಾದರೆ ಇಲ್ಲಿ ಅನೇಕ ವಿಷಯಗಳನ್ನು ನೋಡ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ಆಗಿ ಬಂದಾಗ ಇವರು ನಾವು ಏನಂತ ಕರಿತೀವಿ ಅಂದರೆ ಕರ್ನಾಟಕ ಎಂಬ ಶಬ್ದದ ಉತ್ಪತ್ತಿಗೆ ಸಿದ್ಧಾಂತವನ್ನು ಅನೇಕರು ಹೇಳ್ತಾರೆ. ಅದರಲ್ಲಿ ಕೆಲವರು ನಾಡಿಗೆ ಈ ಭೂಮಿಯಿಂದ ಹೆಸರು ಬಂತು ಅಂತಾರೆ. ಇನ್ನು ಕೆಲವರಿಲ್ಲ ಜನಾಂಗ ಅಥವಾ ಕುಲವರು ಬಂದು ಇದು ಒಂದು ಹೆಸರು ಬಂತು. ಇನ್ನು ಕೆಲವರು ಹೇಳ್ತಾರೆ ಈ ನಾಡಿನಲ್ಲಿ ಜನಗೆ ಹೆಸರು ಬಂತು ಅಂತ ಹೇಳ್ತಾರೆ. ಅದಕ್ಕೆ ಕರ್ನಾಟಕ ಎಂಬ ಶಬ್ದವು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಮೊಟ್ಟ ಮೊದಲಿಗೆ ಉಲ್ಲೇಖ ನೋಡಿರಿ. ಕರ್ನಾಟಕ ಎಂಬ ಪದ ಮೊದಲು ಬಾರಿಗೆ ಉಲ್ಲೇಖ ಇರೋದು, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಅದಕ್ಕೆ ಹೇಳ್ತೀನಿ ಎಕ್ಸಾಮ್ ಪಾಯಿಂಟ್ ಫೋಕಸ್ ಮಾಡಿ ಅಂತ ನೋಡಿ. ಇಲ್ಲಿದೆ ನೋಡಿ ಏನಂತಿದೆ, ಇದು ಈ ಒಂದು ಕರ್ನಾಟಕ ಎಂಬ ಶಬ್ದ ಏನಿದೆ ಭೀಷ್ಮ ಪರ್ವ ಮತ್ತು ಸಭಾ ಪರ್ವ ಅಂತ ಏನು ಕರಿತೀವಿ ಅದರಲ್ಲಿ ಮೊಟ್ಟ ಮೊದಲು ಬಾರಿಗೆ ಉಲ್ಲೇಖ ಇರುವಂಥದ್ದು. ಈ ಕ್ವಶನ್ ಕೇಳ್ಬೋದು, ಕರ್ನಾಟಕ ಎಂಬ ಪದ ಮೊದಲು ಬಾರಿಗೆ ಎಲ್ಲಿ ಉಲ್ಲೇಖ ಇರೋದು ಕೇಳ್ಬೋದು. ಈಗ ಅದು ಬಿಟ್ಟರೆ ಮತ್ತೆ ಒಂದು ಕಾನ್ಸೆಪ್ಟ್ ಆಯ್ತು ನೋಡಿ, ಯಾವುದಂತ ಬಂದಾಗ
ತಮಿಳು ಗ್ರಂಥವಾದ ಶಿಲಪ್ಪಾದಿಗಾರಂ ಅಂತ ಕರ್ಕೋತೀವಿ. ಮತ್ತು ಇಲ್ಲಿನ ಜನರನ್ನು ಕರುನಾಡರು ಅಂತೇಳಿ ಏನು ಮಾಡ್ತಾ ಹೋಗಿದೆ ಉಲ್ಲೇಖಿತ. ಹಾಗಾದರೆ ಒಂದು ತಮಿಳುನಾಡಿನ ಗ್ರಂಥವಾದ ಶಿಲಪ್ಪಾದಿಗಾರಮಲ್ಲಿ ಕರುನಾಡರು ಅಂತ ಉಲ್ಲೇಖಿಸ. ಹಾಗಾಗಿ ಬೆಲುಕುಡಿ ತಾಮ್ರಪಟದಲ್ಲಿ ಸಹಿತ ಕರುನಾಡಗನ್ ಅಂತ ಉಲ್ಲೇಖ ಇದೆ. ಇದು ಸತಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಎಕ್ಸಾಮ್ ದೃಷ್ಟಿಯಿಂದ ಇವು ಸ್ವಲ್ಪ ಇಂಪಾರ್ಟೆಂಟ್. ಇನ್ನು ತಮಿಳು ಗ್ರಂಥದಲ್ಲಿ ಕರ್ನಾಡ, ಕರುನಾಡು, ಕಮ್ಮಿತ್ತನಾಡು ಮುಂತಾದ ಪದಗಳನ್ನು ಇಲ್ಲಿ ಬಳಸಿದ್ದಾರೆ. ಹಾಗಾದರೆ ಶಂಷಾ ಜೋಶಿ ಅವರು ಸತ್ಯ ಪ್ರಕಾರ ಕರ್ನಾಟಕ ಎಂಬ ಸಂಸ್ಕೃತ ಪದವು ಕನ್ನ ಪ್ಲಸ್ ನಾಡು, ಕನ್ನಾಡು ಈ ಥರ ಪದಗಳನ್ನು ಹೇಳ್ತಾ ಹೋಗ್ತಾರೆ. ದಾರಾಬೇಂದ್ರ ಪ್ರಕಾರ ಕನ್ನರು, ನಾಟವರು ಎರಡು ಜನಾಂಗಗಳು ಸೇರಿ ಮುಂದೆ ಕರ್ನಾಟಕ ಆಯಿತು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಈ ಥರ ಕರ್ನಾಟಕ ಎಂಬ ಪದ ಉತ್ಪತ್ತಿ ಆಯಿತು ಅಂತ. ಓಕೆನಾ. ಇನ್ನು ನೆಕ್ಸ್ಟ್ ಕಮ್ಮಿತ್ತ ನಾಡು ಈ ಥರ ಕೆಲವೊಂದು ಪದಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ಅಂತ ಬಂದಾಗ ಇಲ್ಲಿ ನಾವು ವಿಷಯಗಳನ್ನು ನೋಡ್ಕೊಳ್ತೀವಿ. ಏನಂತ ಬಂದಾಗ ಇಲ್ಲ ಪ್ರಮುಖವಾಗಿ ಭಾರತದ ಇತಿಹಾಸದ ಆಧಾರಗಳು. ಈಗ ನಾವು ಎಕ್ಸಾಮ್ ದೃಷ್ಟಿಯಿಂದ ಪಾಯಿಂಟ್ಸ್ನ ಫೋಕಸ್ ಮಾಡ್ತಾ ಹೋಗ್ಬಿಡೋಣ. ಏನಂತ ಬಂದಾಗ ಒಂದು ಇತಿಹಾಸವು ಗತಕಾಲದ ಘಟನೆಗಳನ್ನು ಮಾನವನ ಕಾಲಘಟ್ಟಗಳಲ್ಲಿನ ದಾಖಲೆಯಾಗಿದೆ. ಸರಿ ಬಿಟ್ಬಿಡಿ, ಇತಿಹಾಸವಿಲ್ಲದೆ ಮೂಲಾಧಾರಗಳಿಲ್ಲದೆ ಇತಿಹಾಸ ಇರೋಕ್ಕೆ ಸಾಧ್ಯನಿಲ್ಲ. ಹಾಗೆ ಇತಿಹಾಸ ನಮಗೆ ಆಧಾರಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಈಗ ಕೆಲವೊಂದು ಭಾಷೆಗಳಲ್ಲಿ ಇತಿಹಾಸ ಯಾವುದಂತ ಬಂದಾಗ ಇಂಪಾರ್ಟೆಂಟಾಗಿ ನೋಡ್ತಾ ಹೋಗೋಣ ನಾವು. ಎಲ್ಲಿ ಏನಂತ ಬಂದರೆ ಕರ್ನಾಟಕ ಇತಿಹಾಸದಲ್ಲಿ ಮೂಲಾಧಾರಗಳಿವೆ. ಆದಾಗ್ಯೂ ಭಾರತೀಯರಲ್ಲಿ ಐತಿಹಾಸಿಕ ಪ್ರಜ್ಞೆ ಇದೆ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಸಂಸ್ಕೃತ ಭಾಷೆ, ಪಾಲಿ, ಪ್ರಾಕೃತ ಅನೇಕ ಭಾಷೆಗಳಲ್ಲಿ ಖರೋಷ್ಠಿ, ಬ್ರಾಹ್ಮಿ ಮತ್ತು ಲಿಪಿಗಳಲ್ಲಿ ನಾವು ಅನೇಕ ಇತಿಹಾಸವನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಇಂಪಾರ್ಟೆಂಟ್ ಅಂತ ಬಂದಾಗ ನಾವು ಇತಿಹಾಸದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಹೋಗ್ತಾ ಹೋಗ್ತೀವಿ. ಏನಂತ ಬಂದಾಗ ಇತಿಹಾಸ ಮೂಲಾಧಾರವನ್ನು ಎರಡು ಗುಂಪುಗಳಾಗಿ ಮಾಡ್ತೀವಿ. ಒಂದು ಪ್ರಾಕ್ತನ ಇತಿಹಾಸ ಅಥವಾ ಪುರಾತತ್ವಗಳು, ಮತ್ತೊಂದು ಸಾಹಿತ್ಯ ಆಧಾರಗಳು. ಅದರಲ್ಲಿ ಪ್ರಾಕ್ತನ ಇತಿಹಾಸ ಮತ್ತು ಮೂಲಾಧಾರಗಳು ಅಂದರೆ ಏನು ಅಂತ ನೋಡ್ತೀವಿ. ಇದರಲ್ಲಿ ನೋಡಿರಿ, ಪ್ರಾಕ್ತನ ಮತ್ತು ಮೂಲಾಧಾರಗಳು ಅಂತ ಬಂದಾಗ ಇಂಪಾರ್ಟೆಂಟ್ ಆಗಿದೆ ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಇಂಪಾರ್ಟೆಂಟಾಗಿ ಲಿಖಿತ ಮೂಲಾಧಾರಗಳಿಲ್ಲದ ಸಂದರ್ಭದಲ್ಲಿ ನಾವು ಏಕಮಾತ್ರ ಆಧಾರ ಅಂದರೆ ಅವು ಯಾವಂದರೆ ನಾವು ಲಿಖಿತ ಆಧಾರಗಳನ್ನು ಪ್ರಾಮಾಣೀಕರಿಸ್ತೀವಿ. ಅದರಲ್ಲಿ ನಾಣ್ಯಗಳು, ಮುದ್ರೆಗಳು, ಆಭರಣಗಳು, ಸಲಕರಣೆಗಳು, ಶಾಸನಗಳು, ಕಟ್ಟಡಗಳನ್ನು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಜೇಡಿಮಣ್ಣು, ಮೂರ್ತಿಗಳು, ಪಳವಡಿಕೆಗಳು, ಆಯುಧಗಳು, ಚಿತ್ರಗಳು ಮುಂತಾದವು ಸಹಿತ ಪುರಾತತ್ವ ಆಧಾರಗಳು ಅಂತ ನಾವು ನೋಡ್ತಾ ಹೋಗ್ತೀವಿ. ಈಗ ನಾವು ಒಂದೊಂದೇ ವಿಷಯಕ್ಕೆ ಈಗ ಒಂದಿತ್ತು ನೋಡಿರಿ, ಉತ್ಖನನಗಳು ಅಂತ ಎಕ್ಸಿಬಿಷನ್ ಅಂತ ಕರ್ಕೊಳ್ತೀವಿ. ಇದರಲ್ಲಿ ಯಾವುದು ಉತ್ಖನನ ಅಂತ ಕರೀತಾರೆ? ಹಾಗಾದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂಗತವನ್ನು ಏನು ಕರೀತಾರೆ? ಉತ್ಖನನ ಅಂತ ಕರೀತಾರೆ. ಅಂದರೆ ಭಾರತದ ಇತಿಹಾಸ ಪೂರ್ವಕಾಲವನ್ನು ಉತ್ಖನನಗಳ ಆಧಾರದಿಂದ ನಾವು ನೋಡ್ತಾ ಇದ್ದೀವಿ. ಸಿಂಧೂ ನಾಗರಿಕತೆ ಅಧ್ಯಯನಕ್ಕೆ ಇದು ಏಕಮಾತ್ರ ಆಧಾರ. ಹಾಗಾದರೆ ಸಿಂಧೂ ನಾಗರಿಕತೆ ಹೆಂಗೆ ಪತ್ತೆ ಆಯ್ತು ಅಂದರೆ ಉತ್ಖನನಗಳ ಆಧಾರದ ಮೇಲೆ ಸಿಂಧೂ ನಾಗರಿಕತೆ ಪತ್ರ ಆಯ್ತು. ಇನ್ನು ಚಂದ್ರಗಿರಿ, ತಿರುವನವೇಲಿ, ಮದುರೈ, ಅರಕೆಮೇಡು ಮುಂತಾದ ಕಡೆಗಳಲ್ಲಿ ಉತ್ಖನನಗಳನ್ನು ನಾವು ಮಾಡ್ತೀವಿ. ಅದರಲ್ಲಿ ಶಿಲಾಯುಗ ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡ್ತವೆ. ಇನ್ನು ಅಂಕುರವಾಟ ಅನ್ನೋದು ಏನಿದೆ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಅಂಕುರವಾಟ ಏನಿದೆ ಅದು ಕಾಂಬೋಡಿಯಾದಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಬೋರೋಬಾರ್ ಅಂತ ಕರಿತೀವಿ. ಜಾವಾಯು, ತಕ್ಷಶಿಲಾ, ಗಾಯ, ಪಾಟಲಿಪುತ್ರ ಮುಂತಾದ ಕಡೆಗಳಲ್ಲಿ ಏನು ಮಾಡ್ತೀವಿ ಅಂದಿನ ಸಾಂಸ್ಕೃತಿಕ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ದೊರೆತಂಥ ಒಂದು ಮೂಲಾಧಾರಗಳು ಕಾರ್ಬನ್ 14 ಪ್ರಕಾರ ನಾವು ಇತಿಹಾಸ ಓದ್ತೀವಿ ರೀ. ಅಂದರೆ ಎಲ್ಲಿಂದ ಕಾಲಗಣನೆಯನ್ನು ತೊಗೊಳ್ತೀವಿ, ಕಾರ್ಬನ್ 14 ಅಂತ ಏನಿದೆ ಅದರಿಂದ ಇತಿಹಾಸವನ್ನು ನೋಡ್ತೀವಿ. ಇನ್ನು ಸ್ಮಾರಕಗಳ ಬಗ್ಗೆ ನೋಡಿ. ಸ್ಮಾರಕಗಳಂತ ಬಂದಾಗ ಮಾನ್ಯುಮೆಂಟ್ಸ್ ಅಂತ ಕರ್ಕೊಳ್ತೀವಿ. ಇಂಪಾರ್ಟೆಂಟ್ ಇವು ಐತಿಹಾಸಿಕ ಮಹತ್ವವನ್ನು ಹೇಳ್ತಾ ಹೋಗ್ತವೆ. ಕೋಟೆಗಳಾಗಿರ್ಬೋದು, ಅರಮನೆ ಆಗಿರ್ಬೋದು, ಗುಹೆಗಳು, ಗುಡಿಗಳು, ಬಸದಿಗಳು, ಮೂರ್ತಿಗಳು, ಸ್ತೂಪಗಳು ಇವೆಲ್ಲವೂ ನಾವು ಗುಹೆಗಳು ಅಂತ. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ನ ತೊಗೊಂಡಿವಿ ನೋಡಿರಿ. ಎಕ್ಸಾಂಪಲ್ ಯಾವಂತ ಬಂದಾಗ ನೋಡಿರಿ, ಅಜಂತ, ಎಲ್ಲೋರ, ಖಜುರಾಹೋ ಗುಹೆಗಳು, ಕೋನಾರ್ಕು, ಬೇಲೂರು, ಹಳೆಬೀಡು, ಹಂಪಿ ಮುಂತಾದ ಸ್ಥಳದ ಗುಡಿಗಳು ಇವೆಲ್ಲವೂ ಸಹಿತ ಬುದ್ಧನ ಗೊಮ್ಮಟೇಶ್ವರಲ್ಲಿ ಇಂಪಾರ್ಟೆಂಟ್ ಬುದ್ಧ, ಗೊಮ್ಮಟೇಶ್ವರ ಮೂರ್ತಿಗಳು ಮುಂತಾದವು ನಾವು ಏನು ಕರ್ಕೊಳ್ತೀವಿ ಸ್ಮಾರಕಗಳು ಅಂತೇಳಿ ಕರ್ಕೊಂಡ್ಬಿಟ್ವಿ. ಇನ್ನು ನಾಣ್ಯಗಳ ಬಗ್ಗೆ ಕೇಳಿ. ನಾಣ್ಯಗಳಂತ ಬಂದಾಗ ಇಂಪಾರ್ಟೆಂಟಾಗಿ ಅದೇನೋ ನಾಣ್ಯಶಾಸ್ತ್ರ ಅಥವಾ ನ್ಯೂಮಿಸ್ಮೆಟಿಕ್ಸ್ ಅಂತ ಕರ್ಕೊಳ್ತೀವಿ. ನಾಣ್ಯಗಳ ಕಾಲವನ್ನು ರಾಜವಂಶ, ಆರ್ಥಿಕತೆ ಸ್ಥಿತಿ, ಲಿಪಿ, ಭಾಷೆಗಳು ತಿಳಿಯಲು ತುಂಬ ಸಹಾಯ ಮಾಡ್ತವೆ. ಇಂಪಾರ್ಟೆಂಟ್ ಅಂತ ಬಂದಾಗ ಬಿರುದುಗಳು, ವ್ಯಾಪಾರಗಳು, ಸಂಬಂಧಗಳು, ರಾಜ್ಯದ ಮೇಲೆ ಬಗ್ಗೆ ಮಾಹಿತಿ, ಗುಪ್ತ, ಶಾತವಾಹನರು, ಯಾದವರು, ವಿಜಯನಗರ ಸಾಮ್ರಾಜ್ಯ, ರಾಜವಂಶರ ಬಗ್ಗೆ ಉಲ್ಲೇಖ ಹೇಳ್ತವೆ. ಇಂಪಾರ್ಟೆಂಟ್ ಅಂತ ಬಂದಾಗ ಈ ನೋಡಿರಿ ಇಂಪಾರ್ಟೆಂಟು ಇಲ್ಲಿ ಒಂದು ದೇಶ ದೊರೆಯುವ ಇನ್ನೊಂದು ದೇಶ ನಾಣ್ಯಗಳಿವೆ. ಎರಡೂ ದೇಶದ ನಡುವಿನ ಒಂದು ವಾಣಿಜ್ಯ ಸಂಬಂಧವನ್ನು ಹೇಳ್ತಾರೆ. ಭಾರತದ ನಾಣ್ಯಗಳು ಚಿನ್ನ, ಬೆಳ್ಳಿ, ತಾಮ್ರ ಮುಂತಾದ ಲೋಹಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ವರ್ಣಚಿತ್ರಗಳ ಬಗ್ಗೆಯೂ ಸತ್ಯಕ್ಕೆ ಹೇಳ್ತಾರೆ. ಸ್ವಲ್ಪ ಮಾಹಿತಿ ನೋಡ್ಕೊಳ್ಳೋಣ. ವರ್ಣಚಿತ್ರಗಳು ಇಲ್ಲಿ ಇಂಪಾರ್ಟೆಂಟ್ ಗುಹೆಯಲ್ಲಿ ಕಂಡುಬರುವಂಥ 2ನೇ ಪುಲಕೇಶಿಯ ಕುಸುರುವಿನ ಒಂದು ದೂತನನ್ನು ಆಹ್ವಾನಿಸುವ ಚಿತ್ರ ಯಾವುದು ಇಂಪಾರ್ಟೆಂಟ್ ಇದೆ. ಆಮೇಲೆ ಮಸ್ಟ್ ಗುಹೆ ಮತ್ತಿನ ಗುಹೆಗಳ ಚಿತ್ರಗಳಿದ್ದಾವೆ. ಮತ್ತು ಇಂಪಾರ್ಟೆಂಟ್ ನೃತ್ಯಗಳು, ಉಡುಗೆಗಳು, ಮನೋರಂಜನಾ ಸಮಾವೇಶ, ಕೇಶ ಅಲಂಕಾರ ಇವೆಲ್ಲವೂ ಸಹಿತ ಪೇಂಟಿಂಗನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಶಾಸನಗಳ ಬಗ್ಗೆ ಭಾಳ ಇಂಪಾರ್ಟೆಂಟ್. ಹಾಗಾದರೆ ನೋಡಿರಿ, ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಏನು ಬರ್ತವೆ? ಇಲ್ಲಿ ಇಂಪಾರ್ಟೆಂಟು ನೋಡಿರಿ, ಇವು ನಂಬಲಾರವಾದ ಪ್ರಮಾಣವಾದಂಥ ಒಂದು ಆಧಾರಗಳು. ಸಾಮಾನ್ಯವಾಗಿ ಇವು ನಮಗೆ ಒಂದು ಶಿಲೆಗಳು, ಬಂಡೆಗಳು, ಗೋಡೆಗಳು, ಮಣ್ಣಿನ ಮುದ್ರಿಕೆಗಳು, ಕಬ್ಬಿನ ಕಂಬಗಳು, ಕೆಲವೊಂದು ತಾಮ್ರಪಟ ಶಾಸನಗಳು ಸಹಿತ ಹೇಳ್ತೀವಿ. 75,000ಕ್ಕಿಂತ ಹೆಚ್ಚು ಶಾಸನಗಳು ನಮಗೆ ಸಿಕ್ಕಿದ್ದಾವೆ. ಇವು ಸಂಸ್ಕೃತ ಭಾಷೆ, ಪಾಲಿ ಭಾಷೆ, ಪ್ರಾಕೃತ, ತೆಲುಗು, ತಮಿಳು, ಕನ್ನಡ ಮುಂತಾದ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ. ಮತ್ತು ಮಾರಾಟ ಪ್ರದೇಶಗಳಲ್ಲಿ ಅಂತ ಏನು ಕರಿತೀವಿ ಇಂಪಾರ್ಟೆಂಟಾಗಿ ಅವು ಪತ್ರಾದೇಶಗಳು ಅಂತಲೂ ಸಹಿತ ಕರಿತಾ ಹೋಗ್ತಾರೆ. ಅವುಗಳು ಸ್ವಲ್ಪ ನೋಡ್ತಾ ಹೋಗ್ತೀವಿ. ಕಾಲಾನುಕ್ರಮ, ರಾಜರ ದಿಗ್ವಿಜಯ,
ಮುಂತಾದವುಗಳನ್ನು ಇವು ಶಾಸನಗಳು ಹೇಳ್ತವೆ. ಇದರ ಇಂಪಾರ್ಟೆಂಟ್ ಅಂತ ಬಂದಾಗ ಒಂದೊಂದೇ ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಕೆಲವೊಂದು ಕಾನ್ಸೆಪ್ಟ್ಗಳನ್ನು ತಿಳ್ಕೊಳ್ತೇವೆ. ಸಾಹಿತ್ಯ ಆಧಾರಗಳು ಅಂತ ನೋಡ್ಕೊಳ್ತೀವಿ. ಸಾಹಿತ್ಯ ಆಧಾರಗಳಲ್ಲಿ ಇಂಪಾರ್ಟೆಂಟಾಗಿ ಮರದ ತೊಗಟೆ, ತಾಳೆ ಎಲೆ, ಕಾಲಾಂತರದಲ್ಲಿ ಕಾಗದ ಮೇಲೆ ಬರೆದಂಥವುಗಳನ್ನು ನಾವು ಸಾಹಿತ್ಯ ಆಧಾರಗಳನ್ನು ಕರ್ಕೊಳ್ತೀವಿ. ಆಮೇಲೆ ಮುಂದೆ ಒಂದು ಪೇಪರ್ಗಳು ಸಹಿತ ಬರ್ತೀವಿ. ಇನ್ನು ದೇಶೀಯ ಸಾಹಿತ್ಯ, ಈಗ ನಾವು ಕೆಲವೊಂದು ಹೆಸರುಗಳು ಬರ್ತವೆ, ಅವುಗಳನ್ನು ಸ್ವಲ್ಪ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ದೇಶೀಯ ಸಾಹಿತ್ಯದಲ್ಲಿ ಯಾವ ಅಂತ ಬಂದಾಗ ನೋಡ್ತಾ ಹೋಗೋಣ. ಇಲ್ಲಿ ಬೌದ್ಧ ನೋಡ್ರಿ ಕೆಲವೊಂದು ಯಾವ ಬರ್ತಾವೆ ಅಂದರೆ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಪುರಾಣಗಳು, ಮಹಾಕಾವ್ಯಗಳು, ಇವುಗಳನ್ನು ನಾವು ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ ರೀ. ಇಂಪಾರ್ಟೆಂಟ್ ಅಂತ ಬಂದಾಗ ಅದರಲ್ಲಿ ಕೆಲವೊಂದು ಪದಗಳನ್ನು ನೋಡ್ತಾ ಹೋಗ್ತೀವಿ. ಯಾವ ಬೇಕು ಅಂತ ಬಂದಾಗ ವಿಷಯಗಳನ್ನು ಹೋಗೋಣ ನಾವು. ಓಕೆನಾ? ಎಸ್, ಇಲ್ಲಿ ನೋಡಿರಿ ಯಾವಿದೆ ವಿಷಯಗಳು. ಹಾಗಾದರೆ ಇಲ್ಲಿ ನೋಡಿರಿ ಕೆಲವೊಂದು ವಿಷಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೋಡ್ತಾ ಹೋಗೋಣ ನಾವು. ಯಾವ ಅಂತ ಬಂದಾಗ ಪ್ರಮುಖವಾಗಿ ಅಶ್ವಘೋಷನ ಬುದ್ಧಚರಿತ, ಇದು ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಬಾಣಭಟ್ಟನ ಹರ್ಷಚರಿತ, ಇದು ಸಹಿತ ಇಂಪಾರ್ಟೆಂಟ್. ನಿಮಗೆ ಹೇಳ್ತಾರೆ ನಾನು, ಇವನ್ನ ನೀವು ಅಂಡರ್ಲೈನ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಬಿಡಿ, ಮತ್ತು ಓದಕ್ಕೆ ಹೋಗ್ಬೇಡಿ, ಅಷ್ಟೇ ಓದ್ಕೊಳ್ಳಿ. ಅಶ್ವಘೋಷನ ಬುದ್ಧಚರಿತ, ಬಾಣಭಟ್ಟನ ಹರ್ಷಚರಿತೆ, ಚಾಂದ್ ಬರ್ತಾಯಿ ಬರೆದಿರುವಂಥ ಪೃಥ್ವಿರಾಜ ರಾಸು, ಬಿಲ್ಲಣ್ಣನ ವಿಕ್ರಮಾಂಕ ಚರಿತ, ಕಲ್ಲಣ್ಣನ ರಾಜತರಂಗಿಣಿ, ಕಾಳಿದಾಸನ ರಘುವಂಶ, ಮಾಳವಿಕಾಗ್ನಿಮಿತ್ರ, ವಿಶಾಖದತ್ತನ ಮುದ್ರ ರಾಕ್ಷಸ, ಕೌಟಿಲ್ಯನ ಅರ್ಥಶಾಸ್ತ್ರ, ಪಾಣಿನಿಯ ಮಹಾಪಾಶ, ಪತಂಜಲಿ ಅಷ್ಟಾಯೋಗ. ಓಕೆನಾ? ಇವು ಎಲ್ಲವೂ ಸಹಿತ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ನೆಕ್ಸ್ಟು ನೋಡಿ ಇಂಪಾರ್ಟೆಂಟು ಸೂರ್ಯ ನೋಡಿ ಇಲ್ಲಿ ಆರ್ಯಭಟನ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ, ಚರಕನ ಚರಕ ಸಂಹಿತೆ, ಸುಶ್ರುತನ ಸುಶ್ರುತ ಸಂಹಿತೆ, ಇವೆಲ್ಲವೂ ಸಹಿತ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಇದನ್ನು ನೀವು ಅಂಡರ್ಲೈನ್ ಮಾಡ್ಕೊಂಬಿಡಿ. ಓಕೆನಾ? ಇನ್ನು ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಬಂದಾಗ ಭಾರತದ ಭೂಮಿ, ಫಲವತ್ತಾದ ಭೂಮಿ, ಸಂಪತ್ತು, ಮತ್ತು ಇಂಪಾರ್ಟೆಂಟಾಗಿ ಬಂದಾಗ ಕೆಲವೊಂದು ವಿಷಯಗಳನ್ನು ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ಯಾರ್ಯಾರು ಸರ್ ಅಂತ ಅವ್ರನ್ನೂ ಸ್ವಲ್ಪ ನೋಡ್ಕೊಂಬಿಡೋಣ, ಯಾಕಂದರೆ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗ್ತಾರೆ. ಇದರಲ್ಲಿ ಯಾರು ಸರ್ ನೇರವಾಗಿ ಹೋಗ್ತೀನಿ ನಿಮಗೆ ಇಂಪಾರ್ಟೆಂಟಾಗಿ ಮೆಗಸ್ತಾನಿಸ್ನ ಇಂಡಿಕಾ ನೋಡ್ಕೊಳ್ರಿ, ಇದು ಇಂಪಾರ್ಟೆಂಟು. ಇವನು ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಬಂದಿದ್ದ, ನೆನ್ಪಿಟ್ಕೊಳ್ರಿ. ಅಲ್ಲಿ ಇನ್ನೊಬ್ಬ ಗ್ರೀಕ್ ಇತಿಹಾಸಕಾರ ಅಂತ ಬಂದಾಗ ಟಾಲೆಮಿತ ಜಿಯೋಗ್ರಫಿ ಎಂಬ ಗ್ರಂಥದಲ್ಲಿ ಪ್ರಾಚೀನ ಭಾರತದ ಒಂದು ವಿಶಿಷ್ಟತೆಗಳ ಬಗ್ಗೆ ಹೇಳ್ತಾರೆ. ಇನ್ನು ಅನಾಮಿಕ ಗ್ರೀಕ್ ಅಂತ ಹೇಳ್ತಕ್ಕಂಥ ವ್ಯಕ್ತಿ ದಿ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಅಂತಂದು ಬರಿತಾ ಹೋಗ್ತಾರೆ. ಇನ್ನು ನಗರಗಳು ಮತ್ತು ನೋಡಿ ಇಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ಪ್ಲೀನಿ ಅಂತ, ಪ್ಲೀನಿ ಎಂಬ ರೋಮನ್ ಇತಿಹಾಸಕಾರ ಇತ್ತು ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥ ಬರ್ತಿದ್ದು ಇಂಪಾರ್ಟೆಂಟ್. ಇವೆಲ್ಲವೂ ಸಹಿತ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ನೆಕ್ಸ್ಟ್ ಇದಾದಮೇಲೆ ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಯಾವುದು ನೋಡಿರಿ, ಇಲ್ಲಿ ಚೀನಾದ ಯಾತ್ರಿಕರಾದ ಪಾಯ್ಯಾನ ಇಂಪಾರ್ಟೆಂಟು. ಪಾಯ್ಯಾನ ಬರೆದು ಗೋಕೋಕಿ ಇಂಪಾರ್ಟೆಂಟು, ವೇಯನ್ ಸಾಂಗ್ ಇಂಪಾರ್ಟೆಂಟು. ಮತ್ತು ಅದ್ರ ಜೊತೆಗೆ 5ನೇ ಶತಮಾನದಲ್ಲಿ ಭೇಟಿ ಕೊಟ್ಟ ಪಾಯ್ಯಾನ ಇತ್ತು ನಿಮಗೆ ಅನೇಕ ನಗರಗಳ ಬಗ್ಗೆ ಹೇಳ್ತಾನೆ, ಅಶೋಕನ ಅರಮನೆಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ನೋಡಿ ಅಶೋಕನ ಅರಮನೆಯ ಬಗ್ಗೆ ಕಣ್ಣಿಗೆ ಕಟ್ಟುವಂಥ ವಿವರಣೆಯನ್ನು ಎತ್ತಿ ಹಿಡಿತಾನೆ. ಅವನು ಗುಪ್ತರ ಆಡಳಿತದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾನೆ. ವೇಯನ್ ಸಾಂಗನು ಸಾಮಾನ್ಯ ಶಕ 7ನೇ ಶತಮಾನದ ಬಂದಿದ್ದ. ಆತ ಸುಮಾರು 18 ವರ್ಷಗಳ ಕಾಲ ವ್ಯಾಪಕ ಪ್ರವಾಸ ಕವಿಯನ್ನು ಕೊಡ್ತಾನೆ, ಮತ್ತು ಸಿಯುವಿಕೆಯಲ್ಲಿ ಅಮೂಲ್ಯವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ಇನ್ನು ಹರ್ಷವರ್ಧನ ಇಮ್ಮಡಿ ಪುಲ್ಕೆ ಶಾಸನಕ್ಕೆ ಸಹಿತ ಭೇಟಿ ಕೊಡ್ತಾನೆ. ಇದನ್ನು ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್. ವೇಯನ್ ಸಾಂಗ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಈತ್ ಸಿಂಗ್ ಬರ್ತಾನೆ, ಈತ 7ನೇ ಶತಮಾನದ ಬರ್ತಾನೆ. ಈತ ಭಾರತಕ್ಕೆ ಬಂದು ಈತ ವ್ಯಾಪಕವಾದ ಪ್ರವಾಸ ಕೈಗೊಂಡು ನಗರಗಳ ಬಗ್ಗೆ, ರಾಜಗೃಹದ ಬಗ್ಗೆ, ಕಾಶಿ ಬಗ್ಗೆ, ನಳಂದದ ಬಗ್ಗೆ ಈತ ಮಾಹಿತಿಯನ್ನು ಈತ್ ಸಿಂಗ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ಇನ್ನು ನೆಕ್ಸ್ಟು ಮುಸ್ಲಿಮ್ಸ್ ಬರಹಗಾರ ಅಂತ ಬರ್ತಾರೆ, ಅವ್ರ ಬಗ್ಗೆ ನಾವು ನೋಡ್ಕೊಳ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಬಂದಾಗ ಫಿರ್ದೌಸಿ ಶಹನಾಮ ಭಾಳ ಇಂಪಾರ್ಟೆಂಟು, ಬಾಬರ್ನ ಬಾಬರ್ನಾಮ ಇಂಪಾರ್ಟೆಂಟು, ಜಹಾಂಗೀರ್ನಾಮ ಇಂಪಾರ್ಟೆಂಟು, ಅಬುಲ್ ಫಜಲ್ನ ಅಕ್ಬರ್ನಾಮ ಇಂಪಾರ್ಟೆಂಟು, ಮತ್ತು ಅರಬ್ ಪ್ರವಾಸಿಗರ ಸುಲೈಮಾನ್ ಇಂಪಾರ್ಟೆಂಟು, ಅಲ್ಬೇರೋನಿ, ಇಬ್ನ ಬತೂತಾ, ಇವ್ರ ಬಗ್ಗೆನೂ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಸ್ವಲ್ಪ. ಆಮೇಲೆ ನಿಕೋಲಾ ಕುಂಟಿ, ಅಬ್ದುಲ್ ರಜಾಕು, ಆಮೇಲೆ ಬರ್ಬೋಸಾ, ಡೊಮಿಂಗೋ ಫಯಾಸು, ರಷ್ಯಾದ ನಿಕಟಿನ್ನು, ಇವರೆಲ್ಲ ಸಹಿತ ನಮಗೆ ಇತಿಹಾಸವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ನೋಡಿ ಫಸ್ಟ್ ಪಾಠ ನಾವಿಲ್ಲಿ ಕ್ಲೋಸ್ ಮಾಡ್ಕೊಂಡಿವಿ. ಈಗ ನಾವು ನೆಕ್ಸ್ಟ್ ಪಾಠಕ್ಕೆ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಯಾವುದಂತ ಬಂದಾಗ ಈಸಿಯಾಗಿ ಶಿಲಾಯುಗ ಮತ್ತು ಲೋಹಯುಗದ ಬಗ್ಗೆ ನಾವು ನೋಡ್ತಾ ಹೋಗೋಣ.